ಡೇ 47 ಆಫ್ 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್. ಇವತ್ತಿಂದ ವಾರದಲ್ಲಿ ಒಂದು ದಿನ ಆಯಿಲ್ ಪುಲ್ಲಿಂಗ್ ಅಥವಾ 1 ಸ್ಪೂನ್ ತೆಂಗಿನೆಣ್ಣೆನ ಖಾಲಿ ಹೊಟ್ಟೆಲಿ ಕುಡಿಯೋಣ ಅಂತ ತೆಂಗಿನೆಣ್ಣೆ ತೊಗೊಂಡು ಬಂದಿದ್ದೀನಿ. ಅದಕ್ಕಾಗಿ ಇವತ್ತು 2 ಸ್ಪೂನ್ ಆಯಿಲ್ ಪುಲ್ಲಿಂಗ್ ಮಾಡಿ 1 ಗ್ಲಾಸ್ ಬಿಸಿನೀರು ಕುಡಿದು ಯೋಗಾಭ್ಯಾಸನ ಸ್ಟಾರ್ಟ್ ಮಾಡಿದೆ. ಇವತ್ತು ನಾನು ಫಾಲೋ ಮಾಡಿದ್ದು ಭಾರತಿ ಯೋಗ ಅವರ ಕ್ಲಾಸನ್ನು. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಇವರ ಕ್ಲಾಸ್ ನಮ್ಮಂಥ ಬಿಗ್ನರ್ಸ್ಗೆ ತುಂಬ ಫಾಸ್ಟ್ ಆಗುತ್ತೆ. ವೇರಿಯಸ್ ಸೆಟ್ ಆಫ್ ಸೂರ್ಯ ನಮಸ್ಕಾರ ಮಾಡ್ತಾರೆ, ಕೆಲವೊಂದು ಆಸನಗಳನ್ನು ಸೇರಿಸ್ಕೊಂಡು ಚೆನ್ನಾಗಿರುತ್ತೆ. ಬಟ್ ನನಗೆ ಫಾಸ್ಟ್ ಅಂತ ಅನ್ನಿಸ್ತಿದೆ. ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ಕ್ಲಾಸ್ಗಳು ಚೆನ್ನಾಗಿರುತ್ತೆ. ನಾಳೆ ಅವರ ಮತ್ತೊಂದು ಕ್ಲಾಸ್ನ ಅಟೆಂಡ್ ಮಾಡಿ, ಅದು ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಬೇರೆ ವೀಡಿಯೋಸ್ನ ಡೌನ್ಲೋಡ್ ಮಾಡ್ಕೋಬೇಕು. ಯೋಗ ಕ್ಲಾಸ್ ಮುಗಿಸಿ ಅಂಗಳದ ತುಳಸಿ ಕಟ್ಟೆಯಲ್ಲಿ ಹಳೆ ತುಳಸಿ ಗಿಡನ ಕಿತ್ತು ಹೊಸ ಮಣ್ಣಾಕಿ ಹೊಸ ಗಿಡ ನೆಟ್ಟಿದ್ದಾಯಿತು. ಆಮೇಲೆ 1 ಗರಿ ಕರಿಬೇವಿನ ಸೊಪ್ಪು ತಿಂದು 1 ಗ್ಲಾಸ್ ನೀರು ಕುಡಿದು ಎಂದಿನ ಕೆಲಸಗಳ ಕಡೆಗೆ ಗಮನ. ತಿಂಡಿಗೆ ಮಲ್ಟಿಗ್ರೈನ್ ಮಾಲ್ಟಿಗೆ ಪಪ್ಪಾಯ, ಬಾಳೆಹಣ್ಣು, ಕಲ್ಲಂಗಡಿ ಹಣ್ಣು ಮಿಕ್ಸ್ ಮಾಡಿ ತಿಂದೆ. ಆಮೇಲೆ ಪೆನ್ನು ನೋಟ್ಸ್ ಬುಕ್ ತೊಗೊಂಡು ನ್ಯೂಸ್ ಪೇಪರ್ ಕಡೆ ಕಣ್ಣಾಯಿಸಿದ್ದಾಯಿತು. ಇವತ್ತಿನ ಸ್ಪೆಷಲ್ ನ್ಯೂಸ್ ಏನು ಗೊತ್ತಾ? ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಶಬರಿಮಲೆ ಅಯ್ಯಪ್ಪನ ದರ್ಶನ ಪಡೆದಿದ್ದಾರೆ. ಈ ರೀತಿ ಶಬರಿಮಲೆಗೆ ಬಂದ 2ನೇ ರಾಷ್ಟ್ರಪತಿ ಹಾಗೂ ಮೊದಲ ಮಹಿಳಾ ರಾಷ್ಟ್ರಪತಿ ಇವರು. ಹಾಗಿದ್ರೆ ಶಬರಿಮಲೆಗೆ ಬಂದ ಮೊದಲನೇ ರಾಷ್ಟ್ರಪತಿ ಯಾರು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಟ್ಸ್ ಮಾಡ್ಕೊಂಡಾದ್ಮೇಲೆ ನ್ಯಾಚುರಲ್ ಹೋಮ್ ಮೇಡ್ ಹೇರ್ ಪ್ಯಾಕ್ ಹಾಕಿ ಅದು ಡ್ರೈ ಆಗೋವರೆಗೂ ಮನೆಯ ಇನ್ನೊಂದು ರೌಂಡ್ ಕೆಲಸಗಳನ್ನು ಮುಗಿಸಿ ಫ್ರೆಶ್ ಅಪ್ ಆಗಿದ್ದಾಯಿತು. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಉಪ್ಪಿಟ್ಟು, ಹೆಸರುಬೇಳೆ ಮತ್ತು ಸೌತೆಕಾಯಿ ಕೋಸಂಬರಿ, ಕಲ್ಲಂಗಡಿ ಹಣ್ಣು, ಬಾಳೆಹಣ್ಣು ತಿಂದು 1 ಅವರ್ ನಿದ್ದೆ. ಆಮೇಲೆ ಎದ್ದು ಒಂದಷ್ಟು ಓದ್ಕೋ ಬರ್ಕೋ ಮೂವಿ ನೋಡು, ಮನೆ ಕೆಲಸಗಳು. ಸದ್ಯಕ್ಕೆ DNA ಮೂವಿ ನೋಡ್ತಿದ್ದೀನಿ, ಚೆನ್ನಾಗಿದೆ. ರಾತ್ರಿ ಊಟದ ತಯಾರಿ. ಊಟಕ್ಕೆ ಮುದ್ದೆ, ಕಡಲೆಕಾಳು ಸಾಂಬಾರು, ಅನ್ನ, 1 ಬಾಳೆಹಣ್ಣು ಇಷ್ಟೇ.